ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ನೇ ವಾಕ್ಯ. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಮೋಶೆಯ ಮೂಲಕವಾಗಿ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರ್ತಾ ಇದ್ದಾನೆ. ಹಾಗೆ ಬಂದು ಇನ್ನೇನು ಆ ಕಾನಾನ್ ದೇಶದ ಹತ್ತತ್ರ ಬರಬೇಕಾದ್ರೆ ದೇವರು ಮೋಶೆಗೆ ಹೇಳ್ತಾರೆ, ನೀನು ನನ್ನ ಸಂಗಡ ವಿವಾದ ಮಾಡಿದ್ದರಿಂದ ಅಥವಾ ನನ್ನ ಮಾತಿಗೆ ಅವಿಧೇಯನಾಗಿದ್ದರಿಂದ ನೀನು ಕಾನಾನ್ ದೇಶವನ್ನು ಎಂಟರ್ ಆಗಬಾರ್ದು, ಇಲ್ಲಿಯೇ ಪ್ರಾಣ ಬಿಡಬೇಕು. ಹಾಗೆ ಇನ್ನೇನೋ ಸಾಯೋದಕ್ಕಿಂತ ಮುಂಚೆ ಆ ಇಸ್ರಾಯೇಲ್ ಮಕ್ಕಳನ್ನ ಕಳಿಸುವಾಗ ಮೋಶೆ ಒಂದು 3 ಉಪನ್ಯಾಸಗಳನ್ನು ಮಾಡೋದನ್ನು ಈ ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೀವಿ. ಮೋಶೆಯ 3 ಉಪನ್ಯಾಸಗಳ ಕುರಿತು, ಅಂದರೆ ಆ ಜನರನ್ನು ಹಿಂದಿನ ಅನುಭವಗಳನ್ನು ಹೇಳಿ ಮುಂದೆ ಹೇಗಿರಬೇಕು ಅಂತೇಳಿ ಅವರನ್ನು ದೃಢಪಡಿಸುವ, ಧೈರ್ಯಪಡಿಸುವ, ಅವರನ್ನು ಉರಿದುಂಬಿಸುವ ಒಂದು ಪ್ರಯತ್ನವನ್ನು ಮೋಶೆ ಮಾಡ್ತಾ ಇರೋದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಮೋಶೆ ಇದನ್ನು ಮಾಡುತ್ತಾ ಇರುವಂತಹ ಅನುಭವ. ಹಾಗೆ ಮುಂದೆ ಬರುವಂಥ ಸಮಯದಲ್ಲಿ ನಾವು ನೋಡ್ತೇವೆ, 8ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ಓದ್ತೇವೆ, ಕಾನಾನ್ಯರ ಉತ್ತಮ ದೇಶ ಇಸ್ರಾಯೇಲರಿಗೆ ದೊರಕಿದ್ದು ಯೆಹೋವನ ಕೃಪಾ ಕಟಾಕ್ಷದಿಂದಲೇ ಹೊರತು ಸ್ವಂತ ಪುಣ್ಯದಿಂದ ಅಲ್ಲ. ಸ್ವಂತ ಪುಣ್ಯದಿಂದ ಸಿಕ್ಕಿಲ್ಲ. ನೀವೇನಂತ ಒಳ್ಳೆ ಬಹಳ ಭಕ್ತರಾಗಿದ್ದರಿಂದ ನಿಮಗೆ ಸಿಕ್ಕಿದ್ದಲ್ಲ, ನೀವು ಬಹಳ ಪರಿಶುದ್ಧರಾಗಿದ್ದರಿಂದ ನಿಮಗೆ ಸಿಕ್ಕಿದ್ದಲ್ಲ. ದೇವರ ಕೃಪಾ ಕಟಾಕ್ಷದಿಂದ, ದೇವರ ಒಂದು ಸಹಾಯದಿಂದ ದೇವರು ನಿಮ್ಮ ಪಿತೃಗಳಿಗೆ ಮಾಡಿದಂತಹ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ಇದೆಲ್ಲವನ್ನು ಮೋಶೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ನೀವು ನಡೆದು ಬಂದಂತಹ ಹಾದಿ, ಅಲ್ಲಿ ನಿಮಗೆ ಚಪ್ಪಲಿ ಕಿತ್ತೋಗಲಿಲ್ಲ, ಊಟಕ್ಕೆ ಕೊರತೆ ಆಗಲಿಲ್ಲ, ಆರೋಗ್ಯಕ್ಕೆ ಯಾವ ಸಮಸ್ಯೆ ಆಗಲಿಲ್ಲ. ಇದೆಲ್ಲವನ್ನು ಹೇಳಿ ಮೋಶೆ ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಹೊಟ್ಟೆ ತುಂಬ ಉಂಡು ಕುಡಿದು ಸಂತೋಷದಿಂದ ಇರುವಾಗ ಆ ಉತ್ತಮ ದೇಶವನ್ನು ಕೊಟ್ಟಂತಹ ದೇವರಿಗೆ ಸ್ತೋತ್ರ ಮಾಡಬೇಕು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನೀವು ಹೊಂದಿಕೊಂಡಿರುವಂಥ ಆಶೀರ್ವಾದಗಳು, ನೀವು ಇವತ್ತು ಅನುಭವಿಸ್ತಾ ಇರುವಂತಹ ಎಲ್ಲ ವಿಧವಾದಂತಹ ಒಳ್ಳೆಯ ಕಾರ್ಯಗಳು ನಮ್ಮ ಪುಣ್ಯದಿಂದ ಸಿಕ್ಕಿದ್ದಲ್ಲ, ನಮ್ಮ ತಂದೆ ತಾಯಿಗಳ ಪುಣ್ಯದಿಂದಲೋ ಇನ್ಯಾರೋ ಸಹಾಯದಿಂದಲೋ ನಾವು ಹೊಂದಿಕೊಂಡದ್ದಲ್ಲ. ದೇವರ ವಾಕ್ಯ ಹೇಳ್ತದೆ, ಅದು ದೇವರ ಕೃಪಾ ಕಟಾಕ್ಷವಾಗಿತ್ತು, ಅದು ದೇವರ ಒಂದು ಸಹಾಯವಾಗಿತ್ತು. ಈಗಾಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಮೇಲೆ ನೀನಿಟ್ಟಂತಹ ಆ ಕಟಾಕ್ಷಕ್ಕಾಗಿ ಸ್ತೋತ್ರ, ನನ್ನ ಮೇಲಿಟ್ಟಂತಹ ಆ ಒಳ್ಳೆಯ ಅನುಭವಗಳಿಗಾಗಿ ಸ್ತೋತ್ರ, ನೀನು ಮಾಡಿದಂತಹ ಎಲ್ಲ ಆಶೀರ್ವಾದಗಳಿಗೆ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ. ಎಷ್ಟೋ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೀವಿ, ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ಇದೆಲ್ಲ ಆಯಿತು. ಇಲ್ಲ ಪ್ರಿಯ ದೇವರ ಮಕ್ಕಳೇ, ದೇವರ ಕೃಪಾ ಕಟಾಕ್ಷ ನಮ್ಮ ಜೀವಿತದಲ್ಲಿ ಆಹಾರದ ಕೊರತೆ ಬರದ ಹಾಗೆ, ವಸ್ತ್ರದ ಕೊರತೆ ಬರದ ಹಾಗೆ, ಸಮಾಧಾನದ ಕೊರತೆ ಬರದ ಹಾಗೆ, ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಮ್ಮನ್ನು ಆಶೀರ್ವದಿಸಿ ಇಲ್ಲಿವರೆಗೂ ನಡೆಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಚಿತ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ಆತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಾಗಿದ್ದಾನೆ. ಈಗ ಮೋಶೆಯವರಿಗೆ ಹೇಳ್ತಾ ಇದ್ದಾನೆ, ಒಳ್ಳೆ ದೇಶವನ್ನು ನಿಮಗೆ ಅವನು ಕೊಟ್ಟಿದ್ದಾನೆ. ಒಳ್ಳೆಯ ದೇಶದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ. ಈ ದೇಶದಲ್ಲಿರಬೇಕಾದ್ರೆ ನಿಮ್ಮಲ್ಲಿ ಒಂದು ಸಂತೋಷ ಇರಬೇಕು, ನಿಮ್ಮಲ್ಲಿ ಒಂದು ಆನಂದ ಇರಬೇಕು, ನಿಮ್ಮಲ್ಲಿ ದೇವರ ಮೇಲೆ ಒಂದು ಕೃತಜ್ಞತೆ ಇರಬೇಕು. ಹೌದು ಸ್ವಾಮಿ, ನೀನು ನನಗೆ ಕೊಟ್ಟಂತಹ ಉತ್ತಮ ದೇಶಕ್ಕಾಗಿ ನಿನಗೆ ಸ್ತೋತ್ರ. ಯಾರಿಗೆ? ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ, ದೇವರಿಗೆ ಘನತೆ. ಈ ಬೆಳಗ್ಗೆ ನಾವು ಯಾರನ್ನು ಘನಪಡಿಸ್ತಾ ಇದ್ದೇವೆ? ಯಾರಿಗೆ ಮಹಿಮೆಯನ್ನು ಕೊಡ್ತಾ ಇದ್ದೇವೆ? ನಾವು ನಮಗೆ ಕೊಡ್ತಾ ಇದ್ದೀವ ಅಥವಾ ನಮಗೆ ಸಹಾಯ ಮಾಡಿದ ಇತರ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀವ? ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ಅನ್ನೋವಾಗಿ ಅದ್ಭುತವನ್ನು ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಅನೇಕ ಶೋಧನೆಗಳು, ವೇದನೆಗಳು ಐಗುಪ್ತವನ್ನು ಬಿಟ್ಟ ನಂತರ ಬಂತು. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ
ದೇವರು ಅವರ ಸಂಗಡ ಇದ್ದು ಅವರನ್ನು ಬಲಪಡಿಸಿ, ಅವರನ್ನು ದೃಢಪಡಿಸಿ, ಅವರನ್ನು ಧೈರ್ಯಪಡಿಸಿ, ಅವರಿಗೆ ಸಹಾಯ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು. ಆ ದೇವರನ್ನು ನೆನೆಸಿಕೊಂಡು ದೇವರಿಗೆ ಸ್ತುತಿಸುವುದಕ್ಕಾಗಿ ಮೋಶೆ ಹೇಳ್ತಾ ಇದ್ದಾನೆ. ಈ ಬೆಳಗ್ಗೆ ಆತನ ಆಶೀರ್ವಾದಗಳು ನೆನೆಸ್ಕೊಳ್ಳೋಣ. ಆತ ನಮಗಾಗಿ ಮಾಡಿದಂತಹ ಎಲ್ಲ ಅದ್ಭುತಗಳನ್ನು ನಾವು ನೆನೆಸಿಕೊಂಡು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾದರೆ, ಕರ್ತನ ಇಷ್ಟಕ್ಕೆ ನಾವು ಒಪ್ಪಿಸಿಕೊಟ್ಟು ಆತನನ್ನು ಸ್ತುತಿಸುವುದಾದರೆ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆತನಿಗೆ ಸ್ತೋತ್ರ ಮಾಡೋಣ. ನಾವು ಹೊಟ್ಟೆ ತುಂಬ ತಿಂದು ಕುಡಿದು ಸಂತೋಷವಾಗಿರುವಾಗ ಅಥವಾ ನಮ್ಮ ಜೀವಿತ ನೆಮ್ಮದಿಯಾಗಿರುವಾಗ ದೇವರನ್ನು ಮರಿಬಾರ್ದು. ಆತನನ್ನು ಘನಪಡಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನಿನ್ನನ್ನು ಮಹಿಪಡಿಸ್ತೇವೆಪ್ಪ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.